ಮಧ್ಯರಾತ್ರಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ. ಗಡೀಪಾರು ಮಾಡಲು ಶಾಸಕ ಬಸವರಾಜ ರಾಯರೆಡ್ಡಿ ಮೌಖಿಕ ಆದೇಶ. ಕುಕನೂರ ತಾಲೂಕಿನ ಕವಳಕೇರಿ ಗ್ರಾಮದಲ್ಲಿ ಮಧ್ಯರಾತ್ರಿ ದುಷ್ಕರ್ಮಿಗಳಿಂದ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನಾಮಫಲಕದ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಅವಮಾನಗೊಳಿಸಿದ ಘಟನೆ ನಡೆದಿರುವುದು ಅಕ್ಷಮ್ಯ ಅಪರಾಧ. ಕೂಡಲೇ ಆರೋಪಿಗಳನ್ನು ಬಂಧಿಸಿ, ಕಾನೂನು ರೀತ್ಯ ಗಡೀಪಾರು ಮಾಡುವ ಅವಕಾಶವಿದ್ದರೆ ಈ ಕೂಡಲೇ ಆರೋಪಿಗಳನ್ನು ಗಡೀಪಾರು ಮಾಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮ್ ಅರಸಿದ್ದಿ ಹಾಗೂ ಜಿಲ್ಲಾ ವಿಭಾಗೀಯ ದಂಡಾಧಿಕಾರಿ ಕ್ಯಾಪ್ಟನ್ ಮಹೇಶ್ ಮಾಲ್ಗಿತ್ತಿ ಯವರಿಗೆ ಶಾಸಕ ಬಸವರಾಜ ರಾಯರೆಡ್ಡಿಯವರು ಮೌಖಿಕ ಆದೇಶ ನೀಡಿದರು. ತಾಲೂಕಿನ ಕವಳಕೇರಿ ಗ್ರಾಮದಲ್ಲಿ ದಲಿತ ಸಂಘಟನೆಗಳು ಹಮ್ಮಿಕೊಂಡ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾತನಾಡಿದ ಅವರು, ನಾನು ಬುದ್ಧ ಬಸವ ಅಂಬೇಡ್ಕರ್ ರವರ ಅನುಯಾಗಿದ್ದು ಅವರ ತತ್ವಗಳನ್ನು ಪಾಲಿಸುವ ಹಾಗೂ ಅನುಸರಿಸುವ ಕೆಲಸ ಮಾಡುತ್ತೇನೆ. ಸಮಾಜದಲ್ಲಿ ಮೂರ್ತಿಗಾಗಿ ಜಗಳ ನಡೆಯುತ್ತಿದೆ, ಆದರೆ ಸಿದ್ಧಾಂತಕ್ಕಾಗಿ ಜಗಳಗಳು ನಡೆಯುತ್ತಿಲ್ಲ. ಸಿದ್ಧಾಂತಕ್ಕಾಗಿ ಜಗಳಗಳು ನಡೆದಾಗ ಈ ತರಹದ ಘಟನೆಗಳು ಜರುಗುವುದಿಲ್ಲ. ಅಂಬೇಡ್ಕರ್ ರವರ ಸಮಾಜಮುಖಿ ಪರ ಕಾರ್ಯಗಳನ್ನು ನೆನೆಸಿಕೊಂಡರೆ ದೇಶ ಹಾಗೂ ದೇಶದ ಜನರು ಋಣಿಯಾಗಿರಬೇಕು. ಕವಳಕೇರಿ ಗ್ರಾಮದಲ್ಲಿ ಇಂತಹ ಘಟನೆ ನಡೆದಿರುವುದು ನೋವಿನ ಸಂಗತಿಯಾಗಿದೆ. ಈ ಕೂಡಲೇ ಅಪರಾಧಿಗಳನ್ನು ಬಂಧಿಸಬೇಕು ಹಾಗೂ ಕಾನೂನು ರೀತ್ಯ ಗಡೀಪಾರು ಮಾಡುವ ಅವಕಾಶವಿದ್ದರೆ ಆರೋಪಿಗಳನ್ನು ಗಡೀಪಾರು ಮಾಡಬೇಕು. ಮುಂದೆ ಯಾವ ಹಳ್ಳಿಯಲ್ಲೂ, ಗ್ರಾಮದಲ್ಲೂ ಇಂತಹ ಘಟನೆಗಳು ನಡೆಯದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿತವಾಗಿ ತಮ್ಮ ಕರ್ತವ್ಯ ನಿಭಾಯಿಸಿ, ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದು ಹೇಳಿದರು. ನಂತರ ಸಂಸದ ರಾಜಶೇಖರ್ ಹಿಟ್ನಾಳ್ ಮಾತನಾಡಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು, ಗ್ರಾಮದ ಜನರು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಬಾಳಬೇಕು. ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಅವರು ಬರೆದ ಕಾನೂನು ಅಡಿಯಲ್ಲಿ ನಾವು ಇಂದು ಬದುಕುತ್ತಿದ್ದೇವೆ. ಇದನ್ನು ಎಲ್ಲರೂ ಅರಿತುಕೊಂಡು ಬಾಳಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಮತ್ತು ಸಹೋದರತೆ ಸಾಧ್ಯ. ಜಿಲ್ಲೆಯಲ್ಲಿ ಇಂತಹ ಅಹಿತಕರ ಘಟನೆ ನಡೆದಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಅಪರಾಧಿಗಳನ್ನು ಜೈಲಿಗೆ ಕಳುಹಿಸಿ ತಕ್ಕ ಶಾಸ್ತಿ ಮಾಡಿ ಮುಂದೆ ಇಂತಹ ಘಟನೆಗಳು ಯಾರೂ ಮಾಡದಂತೆ ಶಿಕ್ಷೆಯನ್ನು ನೀಡಬೇಕು ಎಂದು ಹೇಳಿದರು. ಕುಕನೂರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು 3 ಜನರನ್ನು ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ ಪ್ರಾಣೇಶ, ಸಮಾಜ ಕಲ್ಯಾಣ ಅಧಿಕಾರಿಗಳು, ಮುಖಂಡರಾದ ಬಸವರಾಜ ಬೂದಗುಂಪ, ಪರಶುರಾಮ ಸಕ್ರಣ್ಣವರ, ಮರಿಸ್ವಾಮಿ ಪೂಜಾರ, ದುರಗಪ್ಪ ನಡುವಿನಮನಿ, ಹನಮಂತಪ್ಪ ರಾವಣಕಿ, ವಸಂತ ಭಾವಿಮನಿ, ಸಿದ್ದು ಮಣ್ಣಿನವರ, ಭೀಮಣ್ಣ ಜಗದೀಶ ಸೂಡಿ, ಶರಣಪ್ಪ ವಾಲಿಕಾರ, ಮಲ್ಲಿಕಾರ್ಜುನ ವಾಲಿಕಾರ, ರವಿ ದೊಡ್ಡಮನಿ, ದೇವರಾಜ್ ದೊಡ್ಡಮನಿ, ಶೇಖಪ್ಪ, ಈರಪ್ಪ ನರೇಗಲ್ ಇತರರು ಉಪಸ್ಥಿತರಿದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಕೊಟ್ಟಿದ್ದಾರೆ ಸರ್ ಅವರು. ನಿನ್ನೆ ಯಾರ್ಯಾರು ರಿಲೀಸ್ ಮಾಡಿದ್ದಾರೆ ಅವ್ರನ್ನ ಕೊಟ್ಟಿದ್ದಾರೆ ಸರ್. ಸೊ ಅದ್ರ ಬಗ್ಗೆ ನಾವು ಆಲ್ರೆಡಿ 4 persons ಸೆಕ್ಯೂರ್ಡ್ ಸರ್. ಬಟ್ ವಿಲ್ ವೆರಿಫೈ ಸರ್. ಅವ್ರು ಕೊಟ್ಟಿದ್ದಾರೆ ಸರ್. ದೇರ್ ಇನ್ವಾಲ್ವ್ಮೆಂಟ್ ಇದೆ, ಅವ್ರಿಗೆ ಇದು ಮಾಡ್ತೀವಿ ಸರ್. ಉಳ್ಕಿದ್ದವ್ರದ್ದು ಏನಿದೆ ಅದು ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ನಮ್ಮ ಕಡೆಯಿಂದ ಅರೆಸ್ಟು ಮತ್ತು ಇಫ್ ದೇ ಆರ್ ಇನ್ವಾಲ್ವ್ಡ್ ಇನ್ ಬೇರೆ ಬೇರೆ ಕೇಸಲ್ಲಿ ಅಥವಾ ಈ ಕೇಸಲ್ಲಿ ಕ್ಯಾನ್ ವಿ ಎಕ್ಸ್ಟರ್ನ್ಮೆಂಟ್ ಮಾಡ್ಬೋದಾ ಅಂತೇಳಿ ವೆರಿಫೈ ಮಾಡಿ ತೊಗೊಳ್ತೀವಿ ಸರ್. ನಮ್ಮಿಂದ ಇಟ್ ವಿಲ್ ಬಿ ಡನ್ ಇಮಿಡಿಯೇಟ್ಲಿ ಸರ್. ಆಲ್ರೆಡಿ ವಿ ಹ್ಯಾವ್ ಟೇಕನ್. ನಮ್ಮ ಕಡೆಯಿಂದ 4 ಅರೆಸ್ಟ್ ಆಗಿದ್ದಾವೆ ಸರ್. ಈಗ ಕಂಟಿನ್ಯೂ ಬೇರೆಯವ್ರದ್ದು ಇನ್ವಾಲ್ವ್ಮೆಂಟ್ ನೋಡ್ಬಿಟ್ಟು ಇಮಿಡಿಯೇಟ್ ಮಾಡ್ತೀವಿ. ಮಾಡಿದ್ರೆ ಗಡೀಪಾರು ಮಾಡೋದು ಅದೇ ಹೇಳಿ ಸರ್. ದೇಶದ್ರೋಹದ ಪ್ರಕರಣ ನಾನು ಅದನ್ನೇ ಡಿ ಸಿ ಅವ್ರಿಗೆ ಹೇಳಕ್ಕೆ ಈಗ ಹೇಳಿದ್ದು ನನಗೆ ಲೇಟೆಸ್ಟ್ ಗೊತ್ತಾಗಿದ್ದು 4 ಜನ ಅರೆಸ್ಟ್ ಮಾಡಿದ್ವಿ. ನೀವು ಇನ್ವೆಸ್ಟಿಗೇಷನ್ ಮಾಡಿ ಇದು ಯಾರ್ಯಾರಿದ್ದಾರೆ, ಇದಕ್ಕೆ ಯಾರ್ಯಾರು ಹೆಚ್ಚು ಶಕ್ತಿಗಳಿದ್ದಾವೆ ಇದ್ರ ಹಿಂದೆ. ಈಗ ಇದಕ್ಕೆ ಬರೀ ಇನ್ವಾಲ್ವ್ ಆದಾರಲ್ಲ, ಈಗ ಇದ್ರಾಗೇನಾದರೂ ಕಾನ್ಸ್ಪರೆಸಿ ಇದೆಯಾ, ಫೈಂಡ್ ಔಟ್ ದ ಕಾನ್ಸ್ಪರೆಸಿ ಎಲ್ಲ ಮಾಡಿ ಅರೆಸ್ಟ್ ಮಾಡಿ ಹಾಕಿ. ಈಗ ರೆವಿನ್ಯೂ ಸೈಡಿಂದ ಅವ್ರನ್ನ ಈ ಸದ್ಯದ ಪರಿಸ್ಥಿತಿಯಲ್ಲಿ ಗಡೀಪಾರು ಮಾಡಲಿಕ್ಕೆ ಸಾಧ್ಯನಾ? ಅಂದರೆ ಜಿಲ್ಲೆ ಇದರಿಂದ ಮಾಡಿಬಿಟ್ರಿ, ಹಂಗಿಂತ ಮಾಡಿ ಹಾಕಿ. ಯಾಕಂದರೆ ಹೇಳ್ದಂಗೆ ಸರ್ ಏನು ಮಾಡ್ತಾರೆ ಅವರು ಮೂಲಭೂತ ಸೌಕರ್ಯ ಅವ್ರಿಗೆ ಅದನ್ನು ಒಳ್ಳೆಯವ್ರು ಏನಂತದಾರ ಕೆಟ್ಟಗಳನ್ನು ತಡೆಯುವಂಥ ಕೆಲಸವನ್ನು
ಮಾಡೋಣ, ಅವರಿಗೆ ಗೌರವ ಕೊಡೋಂಥ ಕೆಲಸವನ್ನು ಮಾಡೋಣ. ಇವರು ಸಾಹೇಬರು ಕೂಡ ಹೇಳಿದ್ದಾರೆ, ನಿಮಗೇನು ಸಮುದಾಯ ಭವನ ಇರಲಿ, ಈಗ ಅಂಬೇಡ್ಕರ್ ಅವರ ಅಡಿಯಲ್ಲೇ ಈಗ ಎಲ್ಲ ಕೆಲಸವನ್ನು ಮಾಡ್ತಾರೆ ಸಮಾನತೆಯಿಂದ. ಪ್ರಯಾರಿಟಿ ವಿಶೇಷ ಎಲ್ಲ ಏರಿಯಾ ಕೂಡ ಡೆವಲಪ್ ಮಾಡ್ತಿದ್ದಾರೆ ಸಮಾನತೆ ಅಡಿಯಲ್ಲಿ. ಅಂಬೇಡ್ಕರ್ ಅವರ ಏನು ಹಾಕಿಕೊಟ್ರ ಮಾರ್ಗದರ್ಶನದಲ್ಲಿ ಮಾಡ್ತಿದಾರೆ. ಇದು ಹೆಚ್ಚಿನ ಕೆಲಸ ಮತ್ತು ನಿಮ್ಮ ಜೊತೆ ಇದ್ದು ಇಂಥ ಸಂದರ್ಭದಲ್ಲಿ ಕೂಡ ನಿಮ್ಮ ಜೊತೆ ಇದ್ದು ಏನು ಬೇಕು ಸಾಹೇಬರು ಅವ್ರ ಜೊತೆಗಿದ್ದು ನಿಮ್ಮ ಜೊತೆ ಇದ್ದು ಕೆಲಸ ಮಾಡ್ತೀವಿ. ಕೂಡ್ಕೊಂಡು ಸೌಹಾರ್ದತೆಯಿಂದ ಹೋಗೋಣ. ಯಾರು ಇಂಥ ತಪ್ಪು ಮಾಡ್ರೆ ಅವರಿಗೆ ಕಠಿಣ ಕ್ರಮ ವಹಿಸಲಿಕ್ಕೆ ಸೂಚಿಸ್ತಾರೆ. ನಾವು ಕೂಡ ಹೇಳ್ತೀವಿ, ಖಂಡಿತವಾಗಿ ಅವ್ರ ಮೇಲೆ ಕಠಿಣ ಕ್ರಮ ಆಗುತ್ತೆ. ಎಲ್ಲರೂ ಕೂಡ ಇದನ್ನ ಇದು ಮಾಡೋದು ಅವ್ರಿಗೆ ಗೌರವ ಸಲ್ಲಿಸಿ ಮುಂದೆ ಈ ಥರ ಘಟನೆ ಆಗೋದನ್ನ ನೋಡ್ಕೊಳ್ಳೋಣ. ಇಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಸಮಾನತೆ ಮಾಡ್ರಿ ಅಂತ ಹೇಳಿ ಏನು ಮಾಡ್ಕೊಳ್ತೀವಿ. ಜೈ ಜೈ ಭೀಮಾ, ಜೈ ಭೀಮಾ, ಜೈ ಜೈ ಭೀಮಾ. ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೆ ಹೋರಾಟ. ಯಾತಕ್ಕಾಗಿ ಹೋರಾಟ, ನ್ಯಾಯ